ಶುಭ್ಮನ್ ಗಿಲ್. ನಮಸ್ಕಾರ ಎಲ್ಲರಿಗೂ, ಜನಾರ್ದನ್ ಹತ್ರ ಮಾತಾಡ್ತಾ ಇರೋದು. ಕುಶಲ ಕ್ಷೇಮ ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕರಣ್ ಕ್ರಿಕ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಕ್ರಿಟಿಕ್ಸ್ ಇದು ಬಾಯಿ ಮುಚ್ಚಿ ಬಾಯಿ ಹೊಲ್ದು ಬೀಗ ಹಾಕಿ ಬಿಟ್ಟಿದ್ದಾರೆ ಶುಭ್ಮನ್ ಗಿಲ್ ಅವರು. 269 ರನ್, ಸೂಪರ್ ಡೂಪರ್ ಅಮೇಝಿಂಗ್ ಬ್ಯಾಟಿಂಗ್ ಗಿಲ್ ಅವ್ರದ್ದು. ಒಂದು ಬಾರಿ ಬೇಜಾರದ್ದು ಏನಂತಂದರೆ 300 ರನ್ ಹೊಡಿಬೋದಿತ್ತು. ಅಯ್ಯೋ, ಅವರು 300 ರನ್ ಹೊಡೆದಿದ್ರೆ T20ಯಲ್ಲಿ 100, ODIಯಲ್ಲಿ 200 ಹಾಗೂ ಟೆಸ್ಟಲ್ಲಿ 300 ಹೊಡೆದ ಮೊದಲ ಇಂಡಿಯನ್ ಬ್ಯಾಟ್ಸ್ಮನ್ ಆಗಿರ್ತಿದ್ರು. ಅದೊಂದು ಮಿಸ್ ಆಯ್ತಲ್ಲ ಮರಶ್ಯ. 300 ಹೊಡಿಲಿಕ್ಕೆ ಆಗ್ತಾ ಇತ್ತು. ಅವರೊಂದು ಔಟ್ ಆದದ್ದು ನೋಡಿ ಅಯ್ಯೋ ಹೀಗೆ ಔಟ್ ಆದ್ರ ಅಂತ ಅನಿಸಿತು. ಬಟ್ ಸ್ಟಿಲ್ ಏನು ಬ್ಯಾಟಿಂಗ್. ಕಮೆಂಟ್ ಸೆಕ್ಷನ್ಲಿ ಪಕ್ಕ ಬರ್ತದೆ, ಫ್ಲ್ಯಾಟ್ ಪಿಚ್ ಅಂತ ಅಂದ್ಕೊಂಡು. ಫ್ಲ್ಯಾಟ್ ಪಿಚ್ ಹಾಗಾದರೆ ಎಲ್ಲರೂ ಸಹ 200 ಮೇಲೆ ಹೊಡಿಬೇಕು. ಫ್ಲ್ಯಾಟ್ ಪಿಚ್ ಅಂತ ಆಯ್ತು, ಸರಿ, ಫ್ಲ್ಯಾಟ್ ಪಿಚ್ ಹಾಗಾದರೆ ಎಲ್ಲರೂ ಸಹ 250 ಮೇಲೆ ಹೊಡಿಬೇಕಲ್ಲ ಫ್ಲ್ಯಾಟ್ ಪಿಚ್ ಅಂತ ಆಗೋದಿದ್ರೆ. ಕಳೆದ ಮ್ಯಾಚಿನ ಒಂದು ಶತಕ ವೀರರು ಬೆನ್ ಡಕೆಟ್ ಮತ್ತು ಆಲಿಪಾಪ್ ಡಕ್ಗೆ ಔಟ್ ಆದರು, 0ಗೆ ಔಟ್ ಆಗಿದ್ದಾರೆ ಇವತ್ತು. ಇದು ಫ್ಲ್ಯಾಟ್ ಪಿಚ್ ಅಲ್ವಾ, ಅವರು ಸಹ ದಡಬಡ ಅಂತ ಹೊಡಿಬೇಕು. ಫ್ಲ್ಯಾಟ್ ಪಿಚ್ ಆದರೂ ಕೂಡ, ಏನೇ ಆದರೂ ಬ್ಯಾಟಿಂಗ್ ಪಿಚ್ ಆದರೂ ಕೂಡ ಒಬ್ಬ ಬ್ಯಾಟ್ಸ್ಮನ್ 269 ರನ್ ಹೊಡೆದ ಅಂತಂದರೆ ಹೀ ಸೂಪರ್ ಅಂತ, ಚಂದ ಮಾಡಿ ಆಡಿದ್ದಾರೆ ಅಂತ. ಚಂದ ಮಾಡಿ ಆಡಿದಾಗ ನಾವು ಖಂಡಿತವಾಗಿ ಸಹ ಹೊಗಳಲೇಬೇಕು. ಯಾಕಂದರೆ ಚಂದ ಮಾಡಿ ಆಡದಿದ್ದಾಗ ನಾವೆಲ್ಲ ಲಬ ಅಂತ ಬಡ್ಕೊಳ್ಳುವಾಗ ಅಟ್ಲೀಸ್ಟ್ ಚಂದ ಮಾಡಿ ಆಡಿದಾಗ ಶಬಾಷ್ ಅಂತ ಹೇಳ್ಬೇಕು, ಸೂಪರ್ ಮಗ ಅಂತ ಹೇಳಬೇಕು. ಸೊ ಅದನ್ನೇ ನಾವು ಹೇಳ್ತಾ ಇರೋದು, ಸೂಪರ್ ಮಾತೇ ಇಲ್ಲ. ನಿನ್ನೆ ಏನು ಹೇಳಿದ ಒಂದು 60% ಡೇ 1 ಬಿಲಾಂಗ್ಸ್ ಟು ಇಂಡಿಯಾ ಅಂತ, ಡೇ 2 ಪೂರ್ತಿ ಇಂಡಿಯಾಗೆ. ಸೀನೇ ಇಲ್ಲ. ಇಂಗ್ಲೆಂಡ್ ಇವತ್ತು ಯಾವುದೇ ಆ್ಯಂಗಲಲ್ಲಿ ಸಹ ಕಾಂಪಿಟೇಷನ್ಗೆ ಇಲ್ಲ ಅನ್ನೋ ರೇಂಜ್ಗೆ ಭಾರತ ಬ್ಯಾಟಿಂಗ್ ಮಾಡಿದರು. ಏನು ಜಡೇಜಾ ಅವರು ಎಡ್ಜ್ ಬ್ಯಾಟ್ಸ್ಮನ್ ಅಂತ ಅಂದ ಕೂಡಲೇ ಅಣ್ಣಂಗೆ ಫುಲ್ಲು ಫಾರ್ಮ್ ಬರ್ತದ ಅಂತ ಲಾಸ್ಟ್. ಯಾಕಂದರೆ ಎಡ್ಜ್ ಬ್ಯಾಟ್ಸ್ಮನ್ನಲ್ಲಿ 100 ಕೂಡ ಹೊಡೆದಿದ್ರು. ಪಂತ್ 100 ಹೊಡೆದಾಗ ಇವ್ರು ಕೂಡ 100 ಹೊಡೆದಿದ್ರು, ಯಾರು ಜಡೇಜಾ ಅವರು. ಇವತ್ತು ಏನು ಪಾರ್ಟ್ನರ್ಶಿಪ್ ಮಾರೆ, 6th ವಿಕೆಟಿಗೆ 203 ರನ್ ಪಾರ್ಟ್ನರ್ಶಿಪ್ ಜಡೇಜಾ ಜೊತೆ ಗಿಲ್ ಅವರಿದು. ಅದಾದಮೇಲೆ 7th ವಿಕೆಟಿಗೆ ಸುಂದರ್ ಅವರ ಜೊತೆ ಅತ್ಯಂತ ಸುಂದರವಾದ ಅತ್ಯಮೋಘವಾದ ಪಾರ್ಟ್ನರ್ಶಿಪ್ಪು, 144 ರನ್ ಪಾರ್ಟ್ನರ್ಶಿಪ್ಪು. ಸೊ ಇವರಿಬ್ಬರು ಭಯಾನಕ ಒಳ್ಳೆ ಸಪೋರ್ಟ್ ಮಾಡಿದರು. ಜಡೇಜಾ ಅವರು 89 ರನ್ ಹೊಡೆದ ಔಟ್ ಅವರು. ಒಂದು ಅಯ್ಯೋ ಮತ್ತೆ ಪುನಃ ಅವ್ರು ಔಟ್ ಆದಾಗ, ಜೈಸ್ವಾಲ್ ಅವರು ಔಟ್ ಆದಾಗೆ ಅನಿಸುತ್ತೆ ಅಯ್ಯೋ 100 ಅಲ್ಲೇ ಇತ್ತಲ್ಲ ಅಣ್ಣ ಅಂತ. ಬಟ್ ಎನಿವೇಸ್ 89 ಸೂಪರ್ ಡೂಪರ್ ಆಗಿ ಆಡಿದ್ರು. ಸಡನ್ನಾಗಿ ಬೌನ್ಸ್ ಬಂದದ್ದು ಏನು ಜಡೇಜಾ ಅವರು ಗೆಸ್ಸೇ ಮಾಡಲ್ಲ ಅಷ್ಟು ಬೌನ್ಸ್ ಆಗ್ತದೆ ಅಂತ. ಅದು ಗ್ಲೌಗೆ ತಾಗಿ ವಿಕೆಟ್ ಕೀಪರ್ ಕ್ಯಾಚ್ ಹಿಡಿದ್ರು. ಸುಂದರ್ ಅವರು ಭಯಾನಕ ಯೂಸ್ಫುಲ್ ಕಾಂಟ್ರಿಬ್ಯೂಷನ್, 42 ರನ್ ಏನು ಹೊಡೆದ್ರಲ್ಲ ಸುಂದರ್, ಒಳ್ಳೆ ಕಾಂಟ್ರಿಬ್ಯೂಷನ್ನು. ಆ್ಯಂಡ್ ಆ ಜೊತೆಯಾಟ 144 ರನ್ ಜೊತೆಯಾಟ ಬರಲಿಕ್ಕೆ ಒಬ್ಬ ಬ್ಯಾಟ್ಸ್ಮನ್ ನಿಂತ್ಕೊಳ್ಬೇಕಲ್ಲ. ನೀ ಹೊಡಿ ಮಾರ, ನಾನು ನಿಂತ್ಕೊಂಡಿರ್ತೇನೆ ಅಂತ ಗಿಲ್ ಅವರಿಗೆ ಕರೆಕ್ಟಾಗಿರುವಂಥ ಒಂದು ಸಾಥ್ ಕೊಟ್ಟರು. ಆ್ಯಂಡ್ ಲಾಸ್ಟಿಗೆ ಒಂದು ಏನು, ಈಗ ಲಾಸ್ಟ್ ಮ್ಯಾಚಲ್ಲಿ ನೋಡಿ 41 ರನ್ನಿಗೆ 7 ವಿಕೆಟ್ ಬಿತ್ತು, 33 ರನ್ನಿಗೆ 6 ವಿಕೆಟ್. ಆ ಥರ ಆಗಲಿಲ್ಲ. ಈವನ್ 7 ವಿಕೆಟ್ ಬಿದ್ದ ಮೇಲೆ ಕೂಡ ಒಂದು 30 ರನ್ ಕಲೆ ಹಾಕಿದ್ರು. ಒಂದು ಬೌಂಡ್ರಿ, ಒಂದು 2 ಬೌಂಡ್ರಿ ಎಲ್ಲ ಹೊಡೆದ್ರು. ಆಕಾಶ್ದೀಪ್ ಒಂದು ಬೌಂಡ್ರಿ, ಸಿರಾಜಣ್ಣ ಒಂದು ಬೌಂಡ್ರಿ, ಆ ಥರ ಎಲ್ಲ ಹೊಡೆದು 587 ರನ್ ಇಂಗ್ಲೆಂಡ್ ವಿರುದ್ಧ. ಹಾಗೆ ನಾನು ಹೇಳಿದೆ ಗಿಲ್ ಅವರು 300 ರನ್ ಹೊಡಿಬೋದಿತ್ತು. ಬಟ್ ಸ್ಟಿಲ್ 587 ರನ್ ಎಷ್ಟೋ ಸಾಕು ಅಂತೆಲ್ಲ ಹೇಳೋದಿಲ್ಲ, ಬಟ್ ಸೂಪರ್ ಎಫರ್ಟ್. ಯಾಕಂದರೆ ನಾನು ಎಷ್ಟೋ ಸಾಕು ಅಂತ ಯಾಕೆ ಹೇಳೋದಿಲ್ಲ ಅಂತಂದರೆ, ಒಪೋನೆಂಟ್ ಇರೋದು ಇಂಗ್ಲೆಂಡ್. ಏನು ಪಾಕಿಸ್ತಾನ 555, 556 ರನ್ ಹೊಡೆದು ಇಂಗ್ಲೆಂಡ್ ಮೇಲೆ. ಇಂಗ್ಲೆಂಡ್ ಅವರು ಫಸ್ಟ್ ಇನ್ನಿಂಗ್ಸಲ್ಲಿ 823 ರನ್ ಹೊಡೆದಿದ್ರು. ಆ ಮ್ಯಾಚನ್ನು ಗೆದ್ದಿದ್ರು ಇಂಗ್ಲೆಂಡ್. ಸೊ ಈ ಥರದ ಒಂದು ವಿಚಿತ್ರ ದಾಖಲೆ ಇಂಗ್ಲೆಂಡ್ ಅವರ ಕಡೆಯಿಂದ ಇರೋದ್ರಿಂದಾಗಿ 587 ವೆರಿ ಗುಡ್ ಸ್ಕೋರ್. ಬಟ್ ಸಾಕು ಬಿಡು ಅಂತಲೇ ಹೇಳಲಿಕ್ಕಾಗೋದಿಲ್ಲ. ಬಟ್ ಇಂಗ್ಲೆಂಡ್ ಇದೇನು ಅದು ಬ್ಯಾಟಿಂಗ್ ಸ್ಟಾರ್ಟ್ ಆಯಿತು. ಆಕಾಶ್ದೀಪ್ ಏನು ಬುಮ್ರಾ ಅವ್ರನ್ನ ರಿಪ್ಲೇಸ್ ಮಾಡಿದರು. ಬೆನ್ ಡಕೆಟ್ ಅವ್ರನ್ನ ಡಕ್ಔಟ್ ಮಾಡಿದ್ರು. ನೆಕ್ಸ್ಟ್ ಬಾಲಲ್ಲಿಯೇ ಬ್ಯಾಕ್ ಟು ಬ್ಯಾಕ್ 2 ಬಾಲಲ್ಲಿ 2 ವಿಕೆಟ್. ಆಲಿಪಾಪ್ ಅವರು ಬಂದರು, ಅವರು ಸಹ ಔಟು. ಇಬ್ಬರು ಸ್ಲಿಪ್ಪಲ್ಲಿ ಕ್ಯಾಚ್ ಕೊಟ್ಟು ಔಟ್ ಆದರು. ಒಂದು ಕ್ಯಾಚ್ ಗಿಲ್ ಅವರು ಸೂಪರಾಗಿ ಹಿಡಿದ್ರು, ಇನ್ನೊಂದು ಕ್ಯಾಚ್ ರಾಹುಲ್ ಅವರು ಹಿಡಿದ್ರು. ಅದಾದ ಮೇಲೆ ಕ್ರಾಲಿ ಅವರು ಕೂಡ ಅವ್ರ ಸ್ಲಿಪ್ಪಲ್ಲಿ ಕರುಣ್ ನಾಯರ್ ಅವರಿಗೆ ಕ್ಯಾಚ್ ಕೊಟ್ಟು ಔಟ್ ಆದರು. ಒಟ್ಟು 3 ವಿಕೆಟ್ ಬಿದ್ದಿದೆ. 77 ರನ್ ಆಲ್ರೆಡಿ ಕಲೆ ಹಾಕಿದ್ದಾರೆ ಇಂಗ್ಲೆಂಡ್ ಅವರು. ಅವ್ರದ್ದು ಗೊತ್ತುಂಟಲ್ಲ, ಬಡ ಅಂತ ಹೊಡಿತಾರೆ. ಒಂದು ಏನು ಅಂಪೈರ್ನ ಕೃಪಾ ಎಂತ ಫೇವರಿಸಮ್ ಅಂತೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ, ಕೃಪಾ ಕಟಾಕ್ಷ ಅಂತ ಹೇಳ್ಬೋದು. ಯಾಕಂದರೆ ಅಂಪೈರ್ ಔಟ್ ಅಂತ ಕೊಟ್ಟಿದ್ದಿದ್ರೆ
ಹ್ಯಾರಿ ಬ್ರೂಕ್ ಅವರು ಔಟ್ ಆಗಿರ್ತಿದ್ರು LBW, ಅಂಪೈರ್ ನಾಟ್ ಔಟ್ ಅಂತ ಕೊಟ್ಟು ರಿವ್ಯೂ ತಗೊಂಡ್ರು. ಇಟ್ ವಾಸ್ ಜಸ್ಟ್ ಕ್ಲಿಪ್ಪಿಂಗ್ ಅಂತ ಹೇಳಿಕೊಂಡು ಅಂಪೈರ್ಸ್ ಕಾಲ್ ಪ್ರಕಾರ ಅದು ನಾಟ್ ಔಟ್ ಅಂತ ಡಿಕ್ಲೇರ್ ಆಯ್ತು. ಇಲ್ಲದಿದ್ರೆ ಹ್ಯಾರಿ ಬ್ರೂಕ್ ಅವರು 1 ರನ್ಗೆ ಔಟ್ ಆಗಿರ್ತಾ ಇದ್ರು. ಹ್ಯಾರಿ ಬ್ರೂಕ್ ಅವರು ಈ ಸೀರೀಸಲ್ಲಿ ಭಯಂಕರ ಲಕ್ ಅನ್ನು ಕಂಟಿನ್ಯೂ ಮಾಡ್ಕೊಂಡ್ ಬಂದಿದ್ದಾರೆ ನೋಡಿ. ಫಸ್ಟ್ ಟೆಸ್ಟ್ ಇದು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ 0ಗೆ ಔಟ್ ಆಗಿದ್ರು. ಇದು ಸಿರಾಜ್ ಅಣ್ಣನಿಗೆ ಕ್ಯಾಚ್ ಕೊಟ್ಟು, ಬಟ್ ಅದು ನೋ ಬಾಲ್ ಅಂತ ಹಾಕಿದ್ದು, ಇದು ಬುಮ್ರಾ ಅವರು ಹಾಕಿದಂಥ ಬಾಲು. ಅದಾದ ಮೇಲೆ ಅವರು 99 ರನ್ ಹೊಡೆದ್ರು. ಮಿಡ್ಲಲ್ಲಿ ಸಹ ಒಂದು ಡ್ರಾಪ್ ಕ್ಯಾಚ್ ಇತ್ತು, 99 ರನ್ ಹೊಡೆದ್ರು. ಸೆಕೆಂಡ್ ಇನ್ನಿಂಗ್ಸಲ್ಲಿ ಇದು ಏನೋ ಡಕ್ ಔಟ್ ಆದರು. ಇವತ್ತು ಸಹ ಹಾಗೆ ನೋಡಿ, 1 ರನ್ಗೆ ಔಟ್ ಆಗಿರ್ತಾ ಇದ್ರು. ಬಟ್ ಅಂಪೈರ್ಸ್ ಇದು ಒಂದು ಏನೋ ಎಡವಟ್ಟಿಂದಾಗಿ ಅದು ನಾಟ್ ಔಟ್ ಅಂತ ಬಂತು. ಈಗ ನಾಟ್ ಔಟ್ ಆಗಿದ್ದಾರೆ. ರೂಟ್ ಕೂಡ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಸಿರಾಜ್ ಅಣ್ಣ 1 ವಿಕೆಟ್ ಕಿತ್ತರು, ಆಕಾಶ್ ದೀಪ್ ಅವರು 2 ವಿಕೆಟ್ ಕಿತ್ತಿದ್ದಾರೆ. ನಾಳೆ ಒಂದು ಸಂಘಟಿತವಾಗಿ ಬೌಲಿಂಗ್ ಪ್ರದರ್ಶನ ಕೊಟ್ಟು ಇಂಗ್ಲೆಂಡನ್ನು ತೀರಾ ಕಡಿಮೆ ಸ್ಕೋರಿಗೆ ನಾವು ಲಿಮಿಟ್ ಮಾಡಿದರೆ ಒಂದು 300 ರನ್ ಲೀಡ್ ತಗೊಂಡ್ರೆ, ಇನ್ನೂ ಸಹ 510 ರನ್ ನಾವು ಮುಂದೆ ಇದ್ದೇವೆ, ಅವರಿಂದ ಮುಂದೆ ಇದ್ದೇವೆ. 510 ರನ್ ಮುಂದೆ ಇದ್ದೇವೆ. 300 ರನ್ನು ಅಥವಾ 250 ರನ್ ಲೀಡ್ ಎಲ್ಲ ಸಿಕ್ಕಿದ್ರೆ ಭಾರಿ ಹೆಲ್ಪ್ ಆಗ್ತದೆ. ಎಡ್ಜ್ ಬ್ಯಾಸ್ಟ್ನಲ್ಲಿ ಇಲ್ಲಿಯ ತನಕ ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲಿ ಭಾರತ ಗೆದ್ದೇ ಇಲ್ಲ. ಸೊ ಈ ಥರದೊಂದು ಕೆಟ್ಟ ರೆಕಾರ್ಡನ್ನು ಈ ಮ್ಯಾಚಲ್ಲಿ ಭಾರತ ಮುರಿಯುವಂತಾಗಲಿ. ಆ್ಯಂಡ್ ಬುಮ್ರಾ ಅವರು ಇಲ್ಲದೇ ಒಂದು ಮ್ಯಾಚ್ ಗೆದ್ದರೆ ಅದು ಇನ್ನೂ ಕೂಡ ಒಂದು ನೆಕ್ಸ್ಟ್ ಲೆವೆಲ್ ಕಾನ್ಫಿಡೆನ್ಸ್ ಕೊಡ್ತದೆ. ಬುಮ್ರಾ ಅವರ ಮೇಲೆ ಡಿಪೆಂಡ್ ಆಗದೆ ನಾವು ಮ್ಯಾಚ್ ವಿನ್ ಆಗ್ಬೋದು ಅಂತ. ಆ್ಯಂಡ್ ಇವತ್ತು ಗಿಲ್ ಅವ್ರದ್ದು ಸಿಕ್ಕಾಪಟ್ಟೆ ರೆಕಾರ್ಡ್ ಕ್ರಿಯೇಟ್ ಮಾಡಿದ್ರು ಬಿಡಿ. ಆ್ಯಸ್ ಅ ಇಂಡಿಯನ್ ಕ್ಯಾಪ್ಟನ್ ಹೈಯೆಸ್ಟ್ ಎವರ್ ಸ್ಕೋರ್ ಒಂದು ಇನ್ನಿಂಗ್ಸಲ್ಲಿ. ಮೊದಲು ವಿರಾಟ್ ಕೊಹ್ಲಿ ಅವರ ಹೆಸರಲ್ಲಿ ತಂದು ಕಾಣ್ತದೆ 254 ರನ್. ಆ ಒಂದು ದಾಖಲೆಯನ್ನು ಯಾರು ನಮ್ಮ ಕ್ಯಾಪ್ಟನ್ ಶುಭ್ಮನ್ ಗಿಲ್ ಅವರು ಮುರಿದಿದ್ದಾರೆ. 269 ರನ್ ಹೊಡೆದ್ರು. ಮತ್ತು 2002ರ ನಂತರ ಇಂಗ್ಲೆಂಡ್ ನೆಲದಲ್ಲಿ ಭಾರತದ ಆಟಗಾರ ಒಬ್ಬ 200 ಹೊಡಿತಾ ಇರೋದು. 2002ರಲ್ಲಿ ದ್ರಾವಿಡ್ ಅವರು ಹೊಡೆದಿದ್ರು. ಅದಾದಮೇಲೆ ಯಾವ ಪ್ಲೇಯರ್ ಕೂಡ ಇಂಗ್ಲೆಂಡಲ್ಲಿ 200 ಹೊಡೆದಿರಲಿಲ್ಲ. ಆ ದಾಖಲೆಯನ್ನು ಮುರಿದ್ರು. ಆ್ಯಂಡ್ ಅದಾದ ಮೇಲೆ ಸೇನಾ ಕಂಟ್ರೀಸ್, ಸೌತ್ ಆಫ್ರಿಕಾ, ಇಂಗ್ಲೆಂಡ್, ನ್ಯೂಜಿಲೆಂಡ್, ಆಸ್ಟ್ರೇಲಿಯಾ, ಈ 4 ದೇಶಗಳಲ್ಲಿ ಏಷ್ಯಾದ ಬರೀ ಭಾರತದಂತಲ್ಲ, ಏಷ್ಯಾದ ಯಾವುದೇ ಕ್ಯಾಪ್ಟನ್ 200 ಹೊಡೆದಿರಲಿಲ್ಲ. ಆ ದಾಖಲೆಯನ್ನು ಸಹ ಈಗ ಆ ದಾಖಲೆಯನ್ನು ಸಹ ಮುರ್ಕೊಂಡಿದ್ದಾರೆ, ಅಥವಾ ಆ ದಾಖಲೆ ಈಗ ಗಿಲ್ ಪಾಲಾಗಿದೆ. ಗಿಲ್ ಅವರು 200 ಹೊಡೆದ್ರು. ಈ ಥರದ ಒಳ್ಳೆಯ ರೆಕಾರ್ಡನ್ನು ಈಗ ಗಿಲ್ ಹೊಂದಿದ್ದಾರೆ. ಇನ್ನು 300 ರನ್ ಹೊಡೆದ್ರೆ ನಾ ಹೇಳಿದ್ನಲ್ಲ ಹಾಗೆ, ಅಂದರೆ T20ಲಿ 100, ODIಲಿ 200 ಮತ್ತು ಟೆಸ್ಟಲ್ಲಿ 300 ಹೊಡೆದಂತಹ ಭಾರತದ ಪ್ರಥಮ ಆಟಗಾರ ಆಗುವಂತಹ ಎಲ್ಲ ಸಾಧ್ಯತೆ ಉಂಟು. ಫಾರ್ಮು ಟೆಕ್ನಿಕೆಲ್ಲ ನೋಡಿದರೆ 300 ಬಂದರೂ ಕೂಡ ಆಶ್ಚರ್ಯ ಇಲ್ಲ. ಬಟ್ ಈಗ ನಾಳೆ ಎಲ್ಲ ಭಾರತ ಸೂಪರಾಗಿ ಬೌಲಿಂಗ್ ಹಾಕಲಿ ಅಂತ ನಾವು ಆಶಿಸೋಣ. ಒನ್ಸ್ ಅಗೇನ್ ಗಿಲ್ ಸೂಪರ್ ಮಗ. ಸರಿಯಾಗಿ ಬರುವ. ನಮಸ್ಕಾರ.